ಎಸ್, ಇನ್ನು ನಾಳೆ ಸೋಮನಹಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೋಮನಹಳ್ಳಿ ಅವರ ಹುಟ್ಟೂರು ಮಂಡ್ಯದ ಮದ್ದೂರಿನ ಸೋಮನಹಳ್ಳಿ ಅವರ ಸ್ವಗ್ರಾಮ, ಎಸ್.ಎಂ. ಕೃಷ್ಣ ಅವರ ಸ್ವಗ್ರಾಮ. ಸೊ ಹಾಗಾಗಿ ಅಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿ ಕೆಫೆ ಕಾಫಿ ಡೇ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಕೃಷ್ಣ ಅವರಿಗೆ ಸೇರಿದಂತಹ ಜಾಗ ಇದು. ಅವರ ಅಳಿಯ ಸಿದ್ಧಾರ್ಥ ಅವರು ಏನು ದಿವಂಗತರಾಗಿದ್ದಾರೆ. ಸೊ ಅವರ ಮಗಳು ಮಾಳವಿಕಾ ಅವರು, ಎಸ್.ಎಂ. ಕೃಷ್ಣ ಅವರ ಮಗಳು, ಅವರಿಗೆ ಸೇರಿದಂತಹ ಒಂದು ಜಾಗ. ಅಲ್ಲೇ ಅಂತ್ಯಕ್ರಿಯೆಗೆ ಎಲ್ಲ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಡಿಸಿ ಡಾಕ್ಟರ್ ಕುಮಾರ್ ಮತ್ತು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಈಗಾಗಲೇ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ ಮಲ್ಲಿಕಾರ್ಜುನ ಬಾಲದಂಡಿ. ಬನ್ನಿ ನೋಡೋಣ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ಇವರು ನಿನ್ನೆ ತಡರಾತ್ರಿ ತಮ್ಮ ನಿವಾಸದಲ್ಲಿ ಮರಣ ಹೊಂದಿದ್ದು, ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟೂರಾದ ಸೋಮನಹಳ್ಳಿಯ ಒಂದು ಕಾಫಿ ಡೇ ಪಕ್ಕದ ಈ ಜಾಗದಲ್ಲಿ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆಗೆ ಈಗಾಗಲೇ ಜಾಗವನ್ನು ಗುರುತಿಸಲಾಗಿದೆ. ಯಾವ ಟೈಮ್ನಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರ್ಧಾರ ಇನ್ನೂ ಆಗಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಭದ್ರತೆಯನ್ನು ನಾವು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಂದ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಬಂದೋಬಸ್ತ್ ಪ್ಲ್ಯಾನನ್ನು ಮಾಡಿದ್ದೀವಿ. ಮುಖ್ಯವಾಗಿ VVIPಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಬರುವುದರಿಂದ ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದೋಬಸ್ತನ್ನು ಮಾಡಬೇಕಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಸಾರ್ವಜನಿಕರಿಗೆ ಅಂತಿಮ ದರ್ಶನ ಅದಕ್ಕೆ ಸಹಿತ ನಾವು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಎಲ್ಲ ತಯಾರಿಯನ್ನು ಈಗಾಗಲೇ ಮಾಡಲಾಗಿದೆ. ನಾವು ಈಗಾಗಲೇ ಒಂದು 300 ಜನಕ್ಕೆ ಸಿಬ್ಬಂದಿಯವರಿಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ VVIPಗಳು ನಾಳೆ ದಿನ ಬರುವ ಸಾಧ್ಯತೆ ಇರೋದರಿಂದ ನಾಳೆ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಹೊರ ಜಿಲ್ಲೆಗಳಿಂದ ತರಿಸುವ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡ್ತಾಯಿದ್ದೀವಿ. ನಮ್ಮ ಮಾನ್ಯ DIG ಸಾಹೇಬರು ಸಹಿತ ಈಗ ವಿಸಿಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದು ಬಂದ ಮೇಲೆ ಮುಂದಿನ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದ್ದು, ಗಣ್ಯರು ಬಂದು ಅಂತಿಮ ದರ್ಶನವನ್ನು ಮಾಡ್ತಾ ಇದ್ದಾರೆ. 2 ಪ್ರತ್ಯೇಕ ಲೈನ್ಗಳನ್ನು ಮಾಡಲಾಗಿದೆ. VIP ಹಾಗೆ VVIPಗಳಿಗೆ ಒಂದು ಲೈನ್ ಆಗಿದ್ದಾರೆ. ಸಾರ್ವಜನಿಕರು ಕೂಡ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಅವರಿಗೆ ಫ್ಯಾನ್ಸ್ ಆಗಿದ್ದಾರೆ. ಸೊ ಅಂಥವರು ಕೂಡ ಬಂದು ಇವತ್ತು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಗಲಿದ ನಾಯಕನಿಗೆ ಅಂತಿಮ ವಿದಾಯವನ್ನು ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳನ್ನ ಗಮನಿಸೋದಾದರೆ ಅಂದರೆ ಎಸ್.ಎಂ. ಕೃಷ್ಣ ಅವರು ಕೇವಲ ರಾಜಕೀಯ ನಾಯಕ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಿಂತ ಅವರ ವ್ಯಕ್ತಿತ್ವ ತುಂಬಾ ಮಹದೊಡ್ಡದಾಗಿತ್ತು. ಹಾಗಾಗಿಯೇ ಸಾಕಷ್ಟು ಜನ ಅವರಿಗೆ ಗೌರವ ಸೂಚಕಗಳನ್ನ ಕೂಡ ಸೂಚಿಸ್ತಾ ಇರುವಂಥದ್ದು. ಯಾಕೆಂದರೆ ಓರ್ವ ವ್ಯಕ್ತಿ ಅಂದರೆ ಇದೇ ರೀತಿ ಬದುಕಬೇಕು ಅಂತ ಇರೋದಕ್ಕಿಂತ ಹೆಚ್ಚಾಗಿ ಹೀಗೇ ಇರಬೇಕು ಅಂತ ಒಂದು ದೂರದೃಷ್ಟಿಯನ್ನು ಹೊಂದಿದ್ದರಿಂದಾಗಿಯೇ ಕರ್ನಾಟಕ ಬಹುಶಃ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇಡೀ ದೇಶದಲ್ಲಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಕರ್ನಾಟಕ ಒಂದು IT ಹಬ್ ಆಗಿ ಬೆಂಗಳೂರು ಏನು ಇವಾಗ ಎಲ್ಲರ ಒಂದು ಕಣ್ಣಿಗೆ ಗುರಿ ಆಗ್ತಾ ಇದೆ, ಅಥವಾ ಎಲ್ಲರ ಕಣ್ಣು ಇವಾಗ ಬೆಂಗಳೂರು ಮೇಲೆ ಯಾವ ರೀತಿ ಬಿದ್ದಿದೆಯೋ ಆ ದೂರದೃಷ್ಟಿಯನ್ನು ಅವರು ತಮ್ಮ ರಾಜಕೀಯ ಶುರು ಮಾಡೋದಕ್ಕೂ ಮುಂಚೆಲೇ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಶುರು ಮಾಡಿದಂಥವ್ರು. ಹಾಗಾಗಿಯೇ ಸಾಕಷ್ಟು ಜನರಿಗೆ ಎಸ್.ಎಂ. ಕೃಷ್ಣ ಅವರಂತಂದರೆ ಏನೋ ಒಂದರತೆ ಶಿಸ್ತಿನ ಸಿಪಾಯಿ, ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅಂತ ತುಂಬ ಜನ ಆಸೆಯನ್ನು ಕೂಡ ಪಡ್ತಾರೆ. ಯಾಕಂದರೆ ಒಬ್ಬ ರಾಜಕಾರಣಿ ಅಂದ ತಕ್ಷಣದಲ್ಲಿ ಹರಕುಬಾಯಾಗಿರ್ತಾರೆ ಅಥವಾ ಏನೇನೋ ಮಾತನಾಡ್ತಾರೆ, ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಥರದ್ದೆಲ್ಲ ನಾವು ನೋಡಿರ್ತೀವಿ. ಇದೆಲ್ಲದನ್ನು ಹೊರತುಪಡಿಸಿದಾಗಿ ಒಬ್ಬ ಜೆಂಟ್ಲ್ಮನ್ ಆಗಿ ರಾಜಕೀಯವನ್ನು ತಮ್ಮದೇ ಆದಂಥ ಒಂದು ದಿಕ್ಕಿನಲ್ಲಿ ನೋಡ್ತಾ, ತಮ್ಮದೇ ಆದ ಒಂದು ಧಾಟಿನಲ್ಲಿ ಎದುರಾಳಿಗಳಿಗೆ ಪಂಚನ್ನು ಕೊಡ್ತಾ ಒಂದು ರೀತಿ ವಿಭಿನ್ನವಾಗಿ ಬದುಕಿದಂತಹ ವ್ಯಕ್ತಿ ಎಸ್.ಎಂ. ಕೃಷ್ಣ ಅವರು. ಹಾಗಾಗಿ ಇವತ್ತು ಸಾಕಷ್ಟು ಜನರು ಯಾರೆಲ್ಲ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ಅಂದುಕೊಳ್ತಾರೋ ಅವರೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ಒಂದು ರೋಲ್ ಮಾಡೆಲ್ ಆಗಿ ನಿಂತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಜನ ಗಣ್ಯರು ಈಗಾಗಲೇ ಅಗಲಿದ ಧೀಮಂತ ನಾಯಕನಿಗೆ ಅಷ್ಟು ತರ್ಪಣವನ್ನು ನೀಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವರ ಪತ್ನಿ ಎಸ್.ಎಂ. ಕೃಷ್ಣ ಅವರ ಪತ್ನಿ ಅಲ್ಲಿಗೆ ಬಂದಿರುವಂತಹ ಗಣ್ಯರನ್ನ ಮಾತಾಡಿಸ್ತಾ ಇದ್ದಾರೆ. ಪ್ರೇಮಾ ಅವರು ಮಾತಾಡಿಸ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಜನ ಬಂದು ಈಗಾಗಲೇ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ನಮ್ಮ